ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ಚಾಲುಕ್ಯರ ನಾಡು ಐತಿಹಾಸಿಕ ನಗರವಾದ ಬಾದಾಮಿಯಲ್ಲಿ ನಾಡದೊರೆ ದಕ್ಷಿಣಪತೇಶ್ವರ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಿಕೇಶಿ ಅವರ ಭವ್ಯ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಚಾಲುಕ್ಯ ಉತ್ಸವದ ಹಿನ್ನೆಲೆ ಸರ್ಕಾರಿ ಜಾಗದಲ್ಲಿ ಇದ್ದ ಅಕ್ರಮ ಅಂಗಡಿಗಳ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಬಾದಾಮಿಯ ಜನತೆಯ ಬಹಳ ದಿನಗಳ ಕನಸು ನನಸು ಮಾಡಿರುವ ಜನಪ್ರಿಯ ಶಾಸಕರು ಆದ ಭೀಮಸೇನ ಬಿ ಚಿಮ್ಮನಕಟ್ಟಿ ಇಮ್ಮಡಿ ಪುಲಿಕೇಶಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಚಾಲುಕ್ಯ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ನಿಟ್ಟಿನಲ್ಲಿ ಪೂರ್ವ ಸಿದ್ಧತೆಗಳು ಕೂಡ ಜೋರಾಗಿ ನಡೀತಾ ಇದೆ. ಇಮ್ಮಡಿ ಪುಲಿಕೇಶಿ ವೃತ್ತದ ಬಳಿ ಅಕ್ರಮ ಅಂಗಡಿಗಳನ್ನು ಪುರಸಭೆ ಮುಖ್ಯ ಅಧಿಕಾರಿ ಬಂತೆ ನವಾಜ್ ಡಾಂಗೆ ಅವರ ನೇತೃತ್ವದಲ್ಲಿ ತೆರವು ಮಾಡಲಾಗಿದೆ. ಈ ಕ್ರಮದಿಂದಾಗಿ ಸಾರ್ವಜನಿಕ ಹಿತರಕ್ಷಕನಿಗೂ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಗೆ ಅಗತ್ಯವಾದ ಸ್ಥಳ ಸಿದ್ಧಗೊಂಡಿದೆ. ಇದೇ ಸಂದರ್ಭದಲ್ಲಿ ಶಾಸಕರು ಚಾಲುಕ್ಯ ಉತ್ಸವದ ಅಂಗವಾಗಿ ದೃಶ್ಯ ಕಲಾ ಶಿಬಿರ ಹಾಗೂ ಚಾಲುಕ್ಯರ ನಡಿಗೆ ಸ್ಮಾರಕದ ಕಡೆಗೆ ಸಂಬಂಧಿಸಿದ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದರು. ಚಾಲುಕ್ಯ ಉತ್ಸವದ ಪೂರ್ವಭಾವಿ ಸಭೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಆರ್.ಬಿ. ತಿಮ್ಮಾಪುರ ಸಮ್ಮುಖದಲ್ಲಿ ನಡೆಸಲಾಗಿದೆ. ಸಭೆಯಲ್ಲಿ ಶಾಸಕರು, ಸಂಸದರು, ಪಿಸಿ ಗದ್ದೇಗೌಡರು, ಪುರಾತತ್ವ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಕೂಡ ಭಾಗವಹಿಸಿದರು. ಐತಿಹಾಸಿಕ, ಪಾರಂಪರಿಕ ಮತ್ತು ಸಾಂಸ್ಕೃತಿಕ ಮಾತು ಹೊಂದಿರುವ ಚಾಲುಕ್ಯ ಉತ್ಸವ ಜನವರಿ 19, 20, 21ರಂದು ನಡೆಯಲಿದ್ದು ದೇಶ ವಿದೇಶಗಳಿಂದ ಕಲಾವಿದರು ಆಗಮಿಸುವ ನಿರೀಕ್ಷೆ ಇದೆ. ಅಪಾರ ಸಂಖ್ಯೆ ಜನಸಾಗರ ಸೇರುವ ಹಿನ್ನೆಲೆ ಹಗಲು ರಾತ್ರಿ ಎನ್ನದೇ ಪೂರ್ವಭಾವಿ ತಯಾರಿಯಲ್ಲಿ ಬಾದಾಮಿಯ ಶಾಸಕರು ಶ್ರಮ ವಹಿಸ್ತಾ ಇದ್ದಾರೆ. ಇಮ್ಮಡಿ ಪುಲಿಕೇಶಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಚಾಲುಕ್ಯ ಉತ್ಸವ ಮಹತ್ವದ ಕುರಿತು ಸಂಘಟನೆಗಳ ಅಧ್ಯಕ್ಷರು ಆದ ಮಹಂತೇಶ್ ದಾಸರ ಅವರು ಮಾತನಾಡಿ, ಈ ಕಾರ್ಯಕ್ರಮಗಳು ಬಾದಾಮಿ ಇತಿಹಾಸವನ್ನ ಪರಿಚಯಿಸಲಿದೆ ಎಂದಿದ್ದಾರೆ. ನನ್ನ ಒಂದು ವಿಚಾರವಾಗಿ ಹೇಳೋದಾತಂದ್ರೆ ಚಾಲುಕ್ಯ ಉತ್ಸವಕ್ಕೆ ಒಟ್ಟು ಮೇರೆಗೆ ಏನಾದರೂ ಸಿಗುತ್ತಪ್ಪ ಅಂತಂದ್ರೆ ಅದು ಏನು ಇವತ್ತು ಚಿತ್ರವನ್ನು ಬಿಡಿಸೋದ್ರ ಮುಖಾಂತರವಾಗಿ ಅದು ನಮ್ಮ ಪರಂಪರೆಯನ್ನು ಮತ್ತು ನಮ್ಮ ಸಾಮ್ರಾಜ್ಯದ ಬಗ್ಗೆ ಆಗಿರಲಿ ಅಥವಾ ನಮ್ಮಲ್ಲಿರುವಂಥ ಒಂದು ವಿಶೇಷತೆ ಬಗ್ಗೆ ಎಲ್ಲೋ ಒಂದು ಕಡೆ ಇಡೀ ನಮ್ಮ ಜಗತ್ತಿಗೆ ಸಂದೇಶ ಕೊಡೋದು, ಒಂದು ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದಾಗಲಿ, ಪರಿಚಯವನ್ನು ಮಾಡಿಕೊಡೋದು ಯಾವುದಪ್ಪ ಅಂತಂದರೆ ಅದು ಚಿತ್ರಕಲೆ ಅಂತಂದರೆ ತಪ್ಪ. ನಾವು ಚಾಲುಕ್ಯರ ಬಗ್ಗೆ ಹಂಗಿದ್ರು, ಈ ಥರ ಇದ್ದರು, ಅವರು ಆ ಥರ ಇದ್ದರು, ಹಿಂಗೆ ಅವ್ರ ಕಲೆಗಳು ಹಿಂಗೆ ಅಂಥವೆಲ್ಲ ಹೇಳಕ್ಕೆ ಹೋದರೂ ಸಹ ಯಾವುದೋ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅದು ಅರ್ಥ ಆಗೋಂಗಿಲ್ಲ. ಆದರೆ ಚಿತ್ರಗಳ ಬಿಡಿಸೋದ್ರ ಮುಖಾಂತರವಾಗಿ ಆ ಒಂದು ವಿಶೇಷವಾದಂಥ ಒಂದು ಕಲೆ ಮುಖಾಂತರವಾಗಿ ನಾವು ಸಮಾಜದಾಗಿ ಎಂಥ ಒಬ್ಬ ಕೆಳಮಟ್ಟದವನಿಗೂ ಅಥವಾ ಅನಕ್ಷರಸ್ಥನಿಗೂ ಸಹ ಅವನಿಗೂ ಯಾವ ರೀತಿ ಇದ್ರು ಚಾಲುಕ್ಯರಂತ ಹೇಳ್ಬೋದು ಎದುರು ಅಂತಂದ್ರೆ ಅದು ನೀವು ಚಿತ್ರ ಬಿಡಿಸೋದ್ರ ಮುಖಾಂತರ ಅಂತ ನಾನು ನಂಬಿದೆ. ಅದು ಭಾಳ ಮುಖ್ಯ ಐತೆ. ನಿಮಗಿರುವಷ್ಟು ಪ್ರಾಮುಖ್ಯತೆ ಬಗ್ಗೆ ಮಾತಾಡೋದು ಭಾಳ ಐತಿ. ಆದರೆ ನಾವು ಇನ್ನೂ ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ವಿಶೇಷವಾಗಿ ಮನುಷ್ಯನಿಗೆ ಭಾಳ ಅವಶ್ಯಕತೆ ಇರುವಂಥದ್ದು 2 ವಿಷಯಗಳು. ಒಂದು ಅವನಿಗೆ ಚಿತ್ರಕಲೆದಾಗ ಇರಬೇಕಂತ, ಇನ್ನೊಂದು ಮ್ಯೂಸಿಕ್ ಒಳಗಿರಬೇಕು. ಇವು 2 ಅವನಿಗೆ ಮೆಂಟಲಿ ಇಂಪ್ರೂವ್ಮೆಂಟ್ ಮಾಡುವಂಥವು ಅಥವಾ ಸೈಕಾಲಜಿಕಲ್ ಸ್ಟಡೀಸ್ ಬಗ್ಗೆ ಹೇಳೋದಾಕಂದ್ರೆ ಇವು 2 ಪ್ಲ್ಯಾಟ್ಫಾರ್ಮ್ ಅಂತ. ಯಾವುದೇ ಒಂದು ಮಗುನ ಅಥವಾ ಅಡಲ್ಟನ್ನು ಬದಲಾವಣೆ ಮಾಡಬೇಕು, ಸ್ಟ್ರಾಂಗಾಗಿ ಇಟ್ಕೋಬೇಕಂದ್ರೆ ಇವು 2 ಗುಣಗಳು ಅವನಲ್ಲಿ ಯಾವುದಾದ್ರೂ ಒಂದು ಬಂದ್ರೆ ಸಾಕಂತ ಭಾಳ ದೊಡ್ಡ ಬದಲಾವಣೆಯನ್ನು ಅವನ ಜೀವನದಲ್ಲಿ ಕಾಣ್ತಾನೆ ಅಂತ ಸೈಕಾಲಜಿಕಲ್ ಸ್ಟಡೀಸ್ ಬರೀತಾವೆ ಮತ್ತು ನ್ಯೂರಾಲಜಿಕಲ್ ಸ್ಟಡೀಸ್ ಬಗ್ಗೆ ಹೇಳ್ತಾವೆ. ಈಗ ಹಾಗಾಗಿ ನಾವು ಯಾವಾಗಲೂ ಅದನ್ನು ಒಂದು ಕಡೆ ಓದಿದ ಮೇಲೆ ನಮಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದ್ದು ಚಿತ್ರಕಲೆಗೆ ಭಾಳ ಪ್ರಾಮುಖ್ಯತೆ ಐತಿ ಅಂತ. ಅವಾಗ ನಾವು ನಮ್ಮ ಬೇರೆ ಬೇರೆ ಶಾಲೆಗಳದಾಗೂ ಒತ್ತಡ ಮಾಡಕತ್ತೀವಿ. ನಾವು ನಮ್ಮ ಸ್ಕೂಲ್ದಾಗೂ ಮಕ್ಕಳಿಗೆಲ್ಲ ಕಲಿಸ್ರಿ ಅಂತ ಹೇಳಿ ನಾವು ಒತ್ತಡ ಹೇಳಕತ್ತೀವಿ. ಯಾಕಂದರೆ ಇದು ಭಾಳ ಮುಖ್ಯ ಐತೆ ನಮ್ಮ ಜೀವನದಲ್ಲಿ. ಅಂಥ ಒಂದು ಕಲೆ ಇದು ವಿಶೇಷವಾಗಿರುವಂಥದ್ದು. ಅದರಾಗ ನಮ್ಮ ಚಾಲುಕ್ಯರ ಬಗ್ಗೆ ನೀವು ಒಂದು ಪರಿಚಯ ಮಾಡಿಕೊಡೋ ರೀತಿ ಐತಲ್ಲ, ಅದು ಭಾಳ ವಿಶೇಷವಾಗಿರುತ್ತೆ. ನಾವು ಇದನ್ನು ಮುಂದಿನ ದಿನಮಾನದಾಗ ಮುಂದಿನ ಉತ್ಸವಕ್ಕೆ ಭಾಳ ದೊಡ್ಡ ಪ್ರಮಾಣ ಮಾಡೋದು ನಮ್ಮೊಂದು ದೊಡ್ಡ ಕನಸು ಐತೆ. ಅದನ್ನು ಭಾಳ ವೈಯಕ್ತಿಕವಾಗಿ ಮಾಡ್ಬೇಕನ್ನುವಂಥ ಕನಸು ಐತೆ. ಅದು ನೋಡೋಣ ಇನ್ನೂ ಅದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಬರಲಿ, ಬೇರೆ ಬೇರೆ ಯಾಕೆ ಹೇಳ್ತೀವಿ ಅಂದರೆ ಅವರು ಎಲ್ಲ ಬಂದಾಗ ನಿಮಗೂ ಅವರಿಗೆ ಕೊಲಾಬ್ರೇಷನ್ಸ್ ಆಗ್ಬೇಕಂತ ಐತೆ. ಅವರು ನಮ್ದ್ರಾಗ ನಾವು ಒಂದ್ರಾಗ ಒಳ್ಳೇದ್ರಾಗಿ ಅದೀವಪ್ಪ ಅಂದ್ರೆ ಅವರು ಒಂದ್ರಾಗ ಒಳ್ಳೇದ್ರಾಗಿರ್ತಾರೆ.
ಅವೆಲ್ಲ ಗುಣಗಳು ನಮ್ಮದ್ರಲ್ಲಿ ಬಂದಾಗ ಅಥವಾ ನಮ್ಮ ಚಿತ್ರಕಲೆಗೆ ಒಂದು ಪ್ರಾಮುಖ್ಯತೆ ಸಿಗೋಕ್ಕೆ ಚಾಲು ಆಗುತ್ತೆ, ಅದಕ್ಕೆ ಭಾಳ ಒಂದು ಗೌರವ ಸಿಗುತ್ತೆ, ಜನರು ಅದನ್ನು ಭಾಳ ಗೌರವದಿಂದ ಕಾಣೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂಥ ಒಳ್ಳೆ ಒಳ್ಳೆ ಕಾಲೇಜಿಂದನೂ ಬರಲಿ ಅನ್ನೋಂಥ ಆಸೆ ಇತ್ತು. ಮೊನ್ನೆ ರೀಸೆಂಟಾಗಿ MIT-ಯಿಂದ ಪುಣೆಯಿಂದನೂ ಕೆಲವೊಂದು ಕಲಾವಿದರು ಬಂದು ಅವರು ತಮ್ಮ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇದು ಅವ್ರಿಗಿಂತ ನಾವು ಮಾಡ್ತೀವಿ, ನಮ್ಗಿಂತ ಅವ್ರು ಮಾಡ್ತಾರೆ ಅನ್ನೋಂಥದ್ದು ಸ್ಪರ್ಧೆ ಥರ ಅಲ್ಲ. ಭಾವನಾತ್ಮಕವಾಗಿ ನಾವು ಬೇರೆ ಬೇರೆ ಅದೀವಿ, ನಮ್ಮ ರೀಜನ್ಸ್ ಆರ್ ಬೇರೆ ಅದಾವೆ. ಹಾಗಾಗಿ ನಮ್ಮ ಕಲೆಗಳ ರೀತಿನೇ ಬೇರೆ ಆಗ್ತೈತಿ, ಅವ್ರ ಕಲೆಗಳ ರೀತಿನೇ ಬೇರೆ ಆಗುತ್ತೆ, ಅಥವಾ ಕಲ್ತಿದ್ದ ರೀತಿ ಬೇರೆ ಇರ್ತೈತಿ, ನೀವು ಕಲ್ತಿದ್ದ ರೀತಿ ಬೇರೆ ಇರ್ತೈತಿ. ಅವೆಲ್ಲ ಒಂದು ರೀತಿಯಿಂದ ಹೆಂಗಂದ್ರೆ ಒಂದು ಹಬ್ಬ ಆದಂಗೆ ಆಗಲಿ ಅನ್ನೋದು ನಮ್ಮ ಕನಸು. ನಮಸ್ಕಾರ ಮಾನ್ಯ ಬಂಧುಗಳೇ, ನಮ್ಮ ಬದಾಮಿಯಲ್ಲಿ ಒಂದು ತುಂಬ ಸಂತೋಷಕರ ವಿಷಯ. ಸಾವಿರಾರು ವರ್ಷಗಳಿಂದ ನಮ್ಮ ಸಾಮ್ರಾಟ ದಕ್ಷಿಣ ಪತೇಶ್ವರ ವೀರಪುಲಿಕೇಶಿ ಅವರ ಒಂದು ಮೂರ್ತಿ ಕೂಡ ಬದಾಮಿಯಲ್ಲಿ ಇರಲಿಲ್ಲ. ನಮಗೊಂದು ಸಂತೋಷ ಸುದ್ದಿ ಏನಂದ್ರೆ, ಒತ್ತುವರಿ ಕಟ್ಟಡಗಳನ್ನು ತೆರವುಗೊಳಿಸಿ ಈ ಸ್ಥಾನದಲ್ಲಿ ಸಾಮ್ರಾಟ್ ಶ್ರೀ ವೀರಪುಲಿಕೇಶಿ ಅವರ ಒಂದು ಪುಸ್ತಳಿ ನಿರ್ಮಾಣವಾಗುತ್ತಿರುವುದು, ಆ ವೀರಪುಲಿಕೇಶಿ ಸರ್ಕಲ್ ನಿರ್ಮಾಣವಾಗುತ್ತಿರುವುದು. ಇದಕ್ಕಾಗಿ ಬದಾಮಿ ಅಭಿವೃದ್ಧಿ ಹೋರಾಟ ಸಮಿತಿಯವರು, ವೀರಪುಲಿಕೇಶಿ ಹೋರಾಟ ಅಭಿವೃದ್ಧಿ ಸಮಿತಿಯವರು ಮತ್ತು ಬದಾಮಿ ಯುವ ಹೋರಾಟಗಾರರಿಗೆ ಎಲ್ಲರಿಗೂ ಮತ್ತು ಸ್ಥಾನಿಕವಾಗಿ ನಮ್ಮ ಬದಾಮಿ ಶಾಸಕರಾದಂಥ ಚಿಮನಕಟ್ಟಿಯವರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತೇವೆ. ರುದ್ರೇಶಪ್ಪ ಹುಣಸಿಗಿಡದ, ನವಕರ್ನಾಟಕ ಟಿವಿ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಚೆಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ. ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು. ಸ್ವಚ್ಛ, ಹಸಿರು ಮತ್ತು ರುಚಿಕರ. 24 ಗಂಟೆ ಸೇವೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ. ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ. ನ್ಯೂ ಅಭಿರುಚಿ ಡಾಬಾ, ಸ್ವಾದವು ಸುಗಂಧವು ನಿಮಗಾಗಿ. ತಪ್ಪದೆ ಭೇಟಿ ಕೊಡಿ.